ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ಮತ್ತೊಂದು ಸಂದೇಶದೊಡನೆ ನಿಮ್ಮ ಎದುರುಗಡೆ ಬರುವಂತ ಸೌಭಾಗ್ಯ ನಮ್ಮ ದೇವರು ನಮಗೆ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಅನಂತ ಸ್ತೋತ್ರಗಳು. ಹಾಗೂ ಈ ವಿಡಿಯೋ ವೀಕ್ಷಣೆ ಮಾಡುವಂತ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಬಯಸುವಂತವರಾಗಿದ್ದೇವೆ. ಪ್ರಿಯರೇ, ದಯವಿಟ್ಟು ತಾವೆಲ್ಲರೂ ನಮ್ಮ ಆನ್ಲೈನ್ ರೆಮಿನೆಂಟ್ ಚರ್ಚ್ ಮಿನಿಸ್ಟ್ರಿಯ ಪ್ರತಿಯೊಂದು ವಿಡಿಯೋ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಈ ಚಾನೆಲ್ ಅನ್ನು ಸಪೋರ್ಟ್ ಮಾಡಿ ಎಂಬುದಾಗಿ ನಿಮ್ಮಲ್ಲಿ ನಾವು ಕೇಳಿಕೊಳ್ಳುವಂತವರಾಗಿದ್ದೇವೆ. ಈ ಸಮಯದಲ್ಲಿ ಸಮಯವನ್ನು ವ್ಯರ್ಥವಾಗಿ ಕಳೆಯದ ಹಾಗೆ ನೇರವಾಗಿ ದೈವಿಕವಾದ ವಾಕ್ಯ ಧ್ಯಾನ ಮಾಡುವ. ಇಂದು ನಾವು ಬೈಬಲಿನಲ್ಲಿ ಅತ್ಯಂತ ಸಾಂತ್ವನ ನೀಡುವ ವಾಕ್ಯಗಳಲ್ಲಿ ಒಂದಾದ ವಾಕ್ಯ ಕೀರ್ತನೆ 23ನೇ ಅಧ್ಯಾಯ. ಈ ವಾಕ್ಯವು ಸಾವಿರಾರು ವರ್ಷಗಳಿಂದ ಕೋಟ್ಯಾಂತರ ವಿಶ್ವಾಸಿಗಳಿಗೆ ಶಾಂತಿ, ಬಲ, ನೆಮ್ಮದಿ, ದಾರಿದೀಪವಾಗಿ ಅನೇಕರಿಗೆ ಇದು ಕೈ ಹಿಡಿದು ನಡೆಸಿರುವಂತಹ ವಾಕ್ಯವಾಗಿದೆ. ಪ್ರಿಯರೇ, ಬನ್ನಿ ಇದರ ಅರ್ಥವನ್ನು ಆಳವಾಗಿ ತಿಳಿಯೋಣ. ಕೀರ್ತನೆ 23ನೇ ಅಧ್ಯಾಯ 1ನೇ ವಚನ, ಯೆಹೋವನು ನನಗೆ ಕುರುಬನು, ಕೊರತೆ ಪಡೆಯನು. ದಾವೀದನು ಹೇಳುತ್ತಾನೆ, ಯೆಹೋವನು ನನ್ನ ಕುರುಬನು. ದಾವೀದನು ತಾನೇ ಒಂದು ಕಾಲದಲ್ಲಿ ಕುರಿಗಳನ್ನು ಮೇಯಿಸಿದನು. ಕುರಿಗಳನ್ನು ಹೇಗೆ ನೋಡಿಕೊಳ್ಳಬೇಕು ಎಂಬುದಾಗಿ ಅವನು ಚೆನ್ನಾಗಿ ಅರಿತಿದ್ದ. ಕುರುಬನು ಕುರಿಗಳಿಗೆ ಆಹಾರ, ನೀರು, ರಕ್ಷಣೆ ಮತ್ತು ಸರಿಯಾದ ದಾರಿಯನ್ನು ಒದಗಿಸುತ್ತಾನೆ. ದೇವರು ಕುರುಬನೆಂದು ಕರೆಯುವುದರಿಂದ ನಾವು ಒಂಟಿಗರಾಗಿಲ್ಲ ಎಂಬುದಾಗಿ ಇಲ್ಲಿ ತಿಳಿಸುವಂತವರಾಗಿದ್ದಾರೆ. ನಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ದೇವರು ಕಾಪಾಡುತ್ತಾನೆ ಎಂಬುದಾಗಿ ನೆನಪಿಸುತ್ತದೆ. ಕೀರ್ತನೆ 23ನೇ ಅಧ್ಯಾಯದ 1ನೇ ವಚನದ ಇದು ಒಂದು ನೆನಪಿನ ವಾಕ್ಯ ಮಾತ್ರವಲ್ಲ ಪ್ರಿಯರೇ, ಇದು ನಮ್ಮ ಜೀವನದ ಶೈಲಿ. ಯೆಹೋವನ ನನ್ನ ಕುರುಬನು ಎಂದು ಹೇಳುವಾಗ ನಮ್ಮ ಜೀವನದಲ್ಲಿ ದೇವರು ಕೈ ಹಿಡಿಯುತ್ತಿದ್ದಾನೆ ಎಂದು ತೋರಿಸುವಂತದಾಗಿದೆ ಮತ್ತು ನಮಗೆ ಯಾವ ಕೊರತೆಯೂ ಇಲ್ಲ ಎಂಬುದಾಗಿ ತೋರಿಸುವಂತದಾಗಿದೆ. ಅಷ್ಟು ಮಾತ್ರವಲ್ಲ, ದೇವರು ನಮ್ಮ ಎಲ್ಲಾ ಕೊರತೆಗಳನ್ನು ನೀಗಿಸುವವನಾಗಿದ್ದಾನೆ ಎಂಬುದಾಗಿ ನಮ್ಮ ನಂಬಿಕೆ ಇಲ್ಲಿ ಬಲಪಡಿಸುವಂತದ್ದಾಗಿದೆ. ಅದಾದ್ದರಿಂದ ಇಂದು ನಿಮ್ಮ ಕುರುಬನು ದೇವರು ಎಂಬುದರಲ್ಲಿ ದೇವರು ಶಾಂತಿಯನ್ನು ಕೊಟ್ಟು ನಿಮ್ಮನ್ನು ಕಾಪಾಡುತ್ತಾನೆ, ಪೋಷಿಸುತ್ತಾನೆ, ದಾರಿ ತೋರಿಸುತ್ತಾನೆ ಎಂಬುದಾಗಿ ಪ್ರಿಯರೇ. ಮತ್ತು 4 ವಿಷಯಗಳನ್ನು ಇಲ್ಲಿ ನೆನಪಿಟ್ಟುಕೊಳ್ಳಬೇಕಾಗಿದೆ. 1ನೇದು ವಿಶ್ವಾಸ, 2ನೇದು ತೃಪ್ತಿ, 3ನೇದು ಮಾರ್ಗದರ್ಶನ, 4ನೇದು ಶಾಂತಿ. 4 ವಿಷಯಗಳನ್ನು 1ನೇದು ನೋಡೋದಾಗಿದ್ರೆ ಪ್ರಿಯರೇ, ವಿಶ್ವಾಸ. ಕಷ್ಟಗಳಲ್ಲಿ ನಾವು ದೇವರನ್ನು ಯೆಹೋವನು ನನ್ನ ಕುರುಬನು ಎಂಬುದಾಗಿ ನಾವು ನೋಡುವುದಾಗಿದ್ರೆ ಆತನು ನಮಗೆ ದಾರಿ ತೋರಿಸುವವನಾಗಿದ್ದಾನೆ, ನಮ್ಮ ಕಷ್ಟಗಳನ್ನು ನೀಗಿಸುವವನಾಗಿದ್ದಾನೆ. 2ನೇದು ತೃಪ್ತಿ. ನಮಗಿಲ್ಲದರ ಮೇಲೆ ಚಿಂತಿಸುವುದಕ್ಕಿಂತ ದೇವರು ನಮಗೆ ಏನು ಕೊಟ್ಟಿದ್ದಾನೋ ಅದರಲ್ಲಿ ನಾವು ಕೃತಜ್ಞತೆ ಉಳ್ಳವರಾಗಿರಬೇಕು ಪ್ರಿಯರೇ. 3ನೇದು ಮಾರ್ಗದರ್ಶನ. ಮಾರ್ಗದರ್ಶನ ಎಂಬುದಾಗಿ ನೋಡುವಾಗ ನಾವು ತೆಗೆದುಕೊಳ್ಳುವಂತ ನಿರ್ಧಾರ ಏನಾಗಿದೆಯೋ ಅದು ಮೊದಲು ಕುರುಬನನ್ನು ಕೇಳೋಣ. ಕುರಿಗಳು ತಮ್ಮ ದಾರಿಯನ್ನು ಕಂಡುಕೊಳ್ಳಲು ಆಗುವುದಿಲ್ಲ, ಹಾಗೆ ನಾವು ದೇವರಿಲ್ಲದೆ ದಾರಿ ತಪ್ಪುತ್ತೇವೆ. ಹಾಗಾಗಿ ನಮ್ಮ ನಿಜವಾದ ಕುರುಬನಲ್ಲಿ ಮಾರ್ಗದರ್ಶನ ಪಡೆದುಕೊಳ್ಳೋದು ಬಹಳ ಮುಖ್ಯ. 4ನೇದು ಶಾಂತಿ. ಭಯ, ಸಮಸ್ಯೆ, ಕಷ್ಟಗಳು ಎಂಬುದಾಗಿ ನಮ್ಮ ಕಣ್ಣಿಗೆ ಕಂಡಾಗ ನಾವು ಒಂಟಿಗರಾಗಿಲ್ಲ ಎಂದು ತಿಳಿದು ನನ್ನ ದೇವರು ನನ್ನ ಕುರುಬನಾಗಿದ್ದಾನೆ, ನನ್ನ ಜೊತೆಯಲ್ಲಿದ್ದಾನೆ ಎಂದು ನೆನಪು ಮಾಡಿಕೊಂಡರೆ ನಮ್ಮ ಜೀವನ ಶಾಂತಿದಾಯಕವಾಗಿ ಇರುವಂತದ್ದಾಗಿದೆ. ಪ್ರಾಯೋಗಿಕವಾಗಿ ಒಂದು ಉದಾಹರಣೆ, ಉದ್ಯೋಗ, ಹಣಕಾಸು, ಆರೋಗ್ಯ ಅಥವಾ ಏಕಾಂಗಿ ಜೀವನದ ಸಮಸ್ಯೆ ಎದುರಿಸಿದಾಗಲೂ ಹೇಳಿ, ಯೆಹೋವನು ನನ್ನ ಕುರುಬನು, ನಾನು ಕೊರತೆ ಪಡೆಯನು ಎಂಬುದಾಗಿ.
ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 4ನೇ ವಚನದಲ್ಲಿ ಹೇಳಿರುವಂತೆ, ಒಬ್ಬ ಕುರುಬನು ತನ್ನ 99 ಕುರಿಗಳನ್ನು ಹಟ್ಟಿಯಲ್ಲಿ ಬಿಟ್ಟು ತಪ್ಪಿಸಿಕೊಂಡಿದ್ದ ಒಂದು ಕುರಿಯನ್ನು ಹುಡುಕಲು ಹೋಗುತ್ತಾನೆ. ಹಾಗೆ ದೇವರು ನಮ್ಮನ್ನು ವೈಯಕ್ತಿಕವಾಗಿ ಪ್ರೀತಿಸುತ್ತಾನೆ ಎಂದು ತೋರಿಸುವಂಥದ್ದಾಗಿದೆ. ದಾವೀದನು ಹೇಳ್ತಾನೆ, ನನಗೆ ಏನು ಕೊರತೆ ಆಗದು ಎಂದು. ಅರ್ಥವೇನು? ದೇವರು ನಮ್ಮ ಅಗತ್ಯಗಳನ್ನು ಪೂರೈಸುತ್ತಾನೆ, ಆದರೆ ಎಲ್ಲ ಆಸೆಗಳಲ್ಲ, ಆದರೆ ಜೀವನಕ್ಕೆ ಬೇಕಾದ ಮತ್ತು ಆತ್ಮಕ್ಕೆ ಲಾಭ ಆಗುವಂಥದ್ದು ಕೊಡುವಂತವನಾಗಿದ್ದಾನೆ. ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 11ನೇ ವಚನದಲ್ಲಿ ಯೇಸು ಸ್ವಾಮಿ ಅವರು ಹೇಳುತ್ತಾರೆ, ನಾನೇ ಒಳ್ಳೆ ಕುರುಬನು ಎಂದು. ಒಳ್ಳೆ ಕುರುಬನು ಎಂದು ಹೇಳುವಾಗ ಆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಡುತ್ತಾನೆ. ಅಂದರೆ ನಮ್ಮ ಅತಿ ದೊಡ್ಡ ಅಗತ್ಯವಾದ ರಕ್ಷಣೆಯನ್ನು ಯೇಸು ಈಗಾಗಲೇ ನಮಗೆ ಕೊಟ್ಟಿದ್ದಾನೆ. ಪ್ರಿಯರೇ, ಕುರಿಗಳು ತಮ್ಮ ಮುಂದಿನ ಆಹಾರ ಎಲ್ಲಿ ಬರುತ್ತದೆ ಎಂದು ಚಿಂತಿಸುವುದು ಇಲ್ಲ, ಕುರುಬನ ಮೇಲೆ ಭರವಸೆ ಇಡುತ್ತವೆ. ಹಾಗೆ ಇಂದು ನೀವು ದೇವರ ಮೇಲೆ ನಂಬಿಕೆ ಇಟ್ಟರೆ ಆತನು ನಮ್ಮ ಜೀವನದಲ್ಲಿ ಕೊರತೆ ಆಗದಂತೆ ನೋಡಿಕೊಳ್ಳುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಈ ಸಂದೇಶವನ್ನು ನಿಮ್ಮ ಬಾಳಲ್ಲಿ ಆಶೀರ್ವಾದದಾಯಕವಾಗಿರಲಿ ಎಂದು ಕರ್ತನಲ್ಲಿ ಕೇಳಿಕೊಳ್ಳುತ್ತೇವೆ. ಆಮೇಲೆ ದೇವರು ನಮ್ಮನ್ನು ವೈಯಕ್ತಿಕವಾಗಿ ಪ್ರೀತಿಸುತ್ತಾನೆ ಎಂದು ತೋರಿಸುವಂಥದ್ದಾಗಿದೆ. ದಾವೀದನು ಹೇಳ್ತಾನೆ, ನನಗೆ ಏನು ಕೊರತೆ ಆಗದು ಎಂದು. ಅರ್ಥವೇನು? ದೇವರು ನಮ್ಮ ಅಗತ್ಯಗಳನ್ನು ಪೂರೈಸುತ್ತಾನೆ, ಆದರೆ ಎಲ್ಲ ಆಸೆಗಳಲ್ಲ, ಆದರೆ ಜೀವನಕ್ಕೆ ಬೇಕಾದ